ಕಾಲಿಗೆ ಐದುವರೆಗೆ. ಹಾಯ್ ಗೈಸ್, ಇಲ್ಲಿ ಹಂಗೆ ಆನ್ ದಿ ವೇ ಸನ್ಸೆಟ್ ನೋಡೋಣ ಅಂತ ಮಡಿಕೇರಿಗೆ ಹೋಗುವಾಗ ಇಲ್ಲೇ ಸೈಡ್ ಹಾಕಿದ್ವಿ ಕಾಫಿ ಕುಡಿಯೋಣಂತ. ಏನ್ ಹೇಳ್ಬೇಕು ನಿಮಗೆ? ಬರೇ ಏನಿಲ್ಲ. ಇದೆರಡಕ್ಕಿಂತ ನಮ್ಮ ಕಣ್ಣೆದುರಿರೋ ಈಗ ಈ ಕ್ಷಣ ಇದು ಸತ್ಯ. ಈ ನಿಜವಾದ ಸತ್ಯ ಯಾರು ನಂಬಲ್ಲ. ಬಾಯ್ ಬ್ರೋ. ಏನು ಬ್ರೋ ಇಲ್ಲಿ ಕೂತ್ಕ? ಸನ್ರೈಸ್ ನೋಡಕ್ ವೇಟ್ ಮಾಡ್ತಿದ್ದೆ. ಎಷ್ಟು ಗಂಟೆಗೆ ಆಗುತ್ತೆ? 6 ಕಾಲಿಗೆ. ಐದುವರೆಗೆ. ಒಂದ್ ಕಡೆ ಅದನ್ನ ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡದಂಗೆ ಆಗ್ಬಿಡ್ತು. ಆಮೇಲೆ ಇನ್ನೊಂದ್ ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನಿಸ್ತು. ಎಲ್ಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಾಂತು ಟ್ರ್ಯಾಕ್ ಲೈಫ್. ಅದೇ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿದಾಗ ಬೆಂಗಳೂರು ಟು ಮೈಸೂರು, ಈಗ ಈ ವಿಡಿಯೋದಲ್ಲಿ ಮೈಸೂರು ಟು ಮಡಿಕೇರಿ ಬಂದು ಸನ್ಸೆಟ್ ನೋಡೋ ಪಾಯಿಂಟ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಹಾಗೆ ಮುಂದೆ ಹೋಗ್ತಾ ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿ ಎಲ್ಲ ಚೆಕ್ ಮಾಡ್ತಾ ಮುಂದೆ ಮೂವ್ ಆಗೋಣಂತ ಇನ್ನೇನು ಸ್ಟಾರ್ಟ್ ಮಾಡಿದ್ವಿ. ವೇಟ್ ಇದು ನನ್ನಿನ್ನ ಸೆಕೆಂಡ್ ವಿಡಿಯೋ. ಇದರಲ್ಲೇ ನನಗೆ ಕಾಪಿ ರೈಟ್ ಎಲ್ಲ ಹ್ಯಾಂಡಲ್ ಮಾಡೋ ಎಕ್ಸ್ಪೀರಿಯನ್ಸ್ ಅಂತೂ ಇಲ್ಲ, ಸಾರಿ ಫಾರ್ ದಟ್. ಹಾಗೆ ಮುಂದೆ ಹೋಗ್ತಾ ಇರುವಾಗ ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ತು ಅಂತ ವ್ಯೂ ಪಾಯಿಂಟ್ ಎಲ್ಲ ನೋಡಿಕೊಂಡು ಹಂಗೆ ಒಂದು ಫೋಟೋ ತೊಗೊಳ್ಳೋಂತ ಕೆಳಗಡೆ ಇಳಿದು ಟೈಮ್ ನೋಡ್ರೆ 7:10 ಆಗಿತ್ತು. 7:10ಗೆ ಯಾವ ಥರ ಇದೆ ನೋಡಿ ಪ್ಲೇಸ್ ಎಲ್ಲ, ವ್ಯೂ. ನಾವು ಸನ್ರೈಸಲ್ಲಿ ಮೇಲೆ ನೋಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ಇಲ್ಲೇ ಒಂದ್ಸರಿ ನೋಡಿಕೊಂಡು ಒಂದೆರಡು ಫೋಟೋ ತಗೊಂಡ್ವಿ. ಹಾಗೆ ನಾನು ಹೇಳ್ದಂಗೆ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಬಾಯ್ಸ್ನ ಬೆಳಕಲ್ಲಿ ತೋರಿಸ್ತೀನಿ ಅಂದೆ, ಹಾಗೆ ನೋಡ್ಕೊಂಡ್ಬಂದ್ಬಿಟ್ಟು ಬಂದಿರೋದು ನಮ್ಮ ಜೊತೆಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ವಾಸು, ರವಿ, ಪ್ರದೀಪ್, ಇವ್ರು ಕೌಶಿಕ್ ಅಂತ. ಗೈಸ್, ಇದು ನಂದು ಸೆಕೆಂಡ್ ವಿಡಿಯೋ. ಇನ್ ಕೇಸ್ ಏನಾದರೂ ಕರೆಕ್ಷನ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಅದು ನೋಡ್ಕೊಂಡು ಸರಿಪಡಿಸ್ಕೊತೀನಿ. ಆ್ಯಂಡ್ ಆಲ್ಸೋ ವೇಟ್ ಫಾರ್ ದ ನೆಕ್ಸ್ಟ್ ವ್ಲಾಗ್, ಮೀನ್ಸ್ ಥರ್ಡ್ ಪಾರ್ಟಿ ವೇಟ್ ಮಾಡ್ತಾ ಇರಿ.